ಹಾಗೆ TRP ಕ್ವೀನ್ ಅಂದರೆ ಚೈತ್ರಾ ಕುಂದಾಪುರ ಅವರು ಅನ್ನೋದು. ಅಂದರೆ ಬಿಗ್ ಬಾಸ್ ಶೋಗೆ ಅತಿ ಹೆಚ್ಚು TRP ಬಂದಿದ್ದೇ ಚೈತ್ರಾ ಅವರಿಂದ ಅನ್ನೋದು ಕೂಡ ಇದೆ. ಅಂದರೆ ಒಳ್ಳೆ ಮಾತಾಡ್ತಾ ಇದ್ರು ಅವ್ರು ಆಡಿದ ಜಗಳ ಅದರಿಂದನೇ TRP ಇದೆ ಬಿಗ್ ಬಾಸ್ ಶೋಗೆ ಅನ್ನೋದು ಒಂದಷ್ಟಿದೆ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಇಲ್ಲ, ನಂಗೆ ಇದು ನೀವು ಹೇಳಿದ್ಮೇಲೆ ಗೊತ್ತಾಗ್ತಿರೋದು ಹೀಗೆಲ್ಲ ಇತ್ತು ಅಂತ. ಯಾಕಂದ್ರೆ ನಾನು ಯಾವಾಗಲೂ ಬಾಟಮ್ 3ಲಿ ಬಾಟಮ್ 2ನಲ್ಲಿ ಒಂದ್ಸಲ ಕನ್ಫೆಷನ್ ರೂಮ್ಗೆ ಹೋಗಿ ಸೀಕ್ರೆಟ್ ರೂಮಿಂದ ಬಂದು ಹೀಗೆಲ್ಲ ಆಗಿದ್ದವಳು. ಸೊ ಮನೆಯಲ್ಲಿ ಯಾವಾಗಲೂ ಕಳಪೆ, ಲೀಸ್ಟ್ ಪರ್ಫಾರ್ಮರು, ಎಂಟರ್ಟೈನರ್ ಅಲ್ಲ, ಟಾಸ್ಕ್ ಆಡಲ್ಲ ಅಂತೆಲ್ಲ ಇದ್ದ ಕಾರಣಕ್ಕೆ ನಾನು TRP ಅನ್ನೋದೆಲ್ಲ ಇರಲೇ ಇಲ್ಲ ನನಗೆ. ನನಗದು ಯೋಚನೆನೂ ಇಲ್ಲ ಅದು ನಿಜವಾಗ್ಲೂ ಯಾವುದು ಅಂತ. ಈಗ ನೀವು ಹೇಳಿದ್ಮೇಲೆ ನಾನು ಯೋಚನೆ ಮಾಡಬೇಕು ಈಗ ಯಾವುದು TRP, ನನ್ನ ಯಾವ ಆ್ಯಕ್ಟ್ TRPಯಾಗಿ ಕಾಣಿಸಿದೆ ಅನ್ನೋದ್ರ ಬಗ್ಗೆ ನಾನು ಇನ್ನೊಂದ್ಸಲ ಚೆಕ್ ಮಾಡಬೇಕು ಅಂತ. ಅಂದರೆ ಪ್ರತಿ ಸಲ ಮನೆಗೆ ಎಂಟ್ರಿ ಆದಾಗ ಅಂದರೆ ಕನ್ಫೆಷನ್ ರೂಮಿಂದ, ಸೀಕ್ರೆಟ್ ರೂಮಿಂದ ಅಥವಾ ಏನಾದರೂ ನಿಮಗೆ ಒಬ್ಬರು ಟಾರ್ಗೆಟ್ ಮಾಡಿ ಕಳಪೆ ಕೊಟ್ಟಾಗೆಲ್ಲ ಫೈರ್ ಬ್ರ್ಯಾಂಡ್ ಈಸ್ ಬ್ಯಾಕ್ ಅಂತ ಬರ್ತಾಯಿದ್ರಿ, ಆ ಜೋಶಲ್ಲಿ ಬರ್ತಾಯಿದ್ರಿ. ನೀವು ಸದಾ ಹೇಳ್ತಿದ್ರಿ ಫೀನಿಕ್ಸ್ ಪಕ್ಷಿ ಅಂತ, ನಾನು ಮತ್ತೆ ಮತ್ತೆ ಬರ್ತೀನಿ ಅಂತ. ಟುಸ್ ಆಗೋಯ್ತಾ, ವಾಪಸ್ ಬಂದ್ಬಿಟ್ರಲ್ಲ? ಇಲ್ಲ, ನಾನು ಏನು ಅಂದುಕೊಂಡಿದ್ದೆ ಅದನ್ನು ನಾನು ಸಾಧಿಸ್ಕೊಂಡೇ ಬಂದಿದ್ದೇನೆ. ನಾನು ಬದುಕಿನಲ್ಲಿ ಯಾವಾಗಲೂ ಟ್ರೋಫಿ ಗೆಲ್ಲೋದೇ ಸಾಧನೆ ಅಂತ ಅಂದ್ಕೊಂಡೋಳಲ್ಲ. ನನ್ನ ಜೀವನದಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯನ ಬದುಕಿನಲ್ಲಿ ಏನು ಆಸೆ ಇರುತ್ತೆ? ನನಗೆ ಅವತ್ತು ಹಂಗೆ ಅಂದಿದ್ದ ಗುರು ಅವನೆದ್ರೆ ನಾನು ಮಾಡಿ ತೋರಿಸ್ಬೇಕು, ಇದು ಎಲ್ಲರಿಗೂ ಸಾಮಾನ್ಯವಾಗಿರುವ ಆಸೆ. ನನಗೆ ಅವತ್ತು ಆಡ್ಕೊಂಡವ್ರ ಎದುರುಗಡೆ ನಾನು ಸುಳ್ಳು ಅಂತ ಸಾಬೀತು ಮಾಡಬೇಕು, ಅವ್ರ ಎದುರುಗಡೆ ಎದ್ದು ನಿಲ್ಲಬೇಕು ಅನ್ನೋದು ಎಲ್ಲರ ಒಳಗಡೆ ಇರುವಂತಹ ಆಸೆ. ಅಂತಹ ಸಹಜವಾಗಿರುವ ಆಸೆ ನನಗೂ ಇದ್ದಿದ್ದು. ನಾನು ಟ್ರೋಫಿ ಗೆಲ್ಲಬೇಕು ಅನ್ನೋದಕ್ಕಿಂತ ನನ್ನ ಮೇಲೆ ಯಾರೆಲ್ಲ ಅಪವಾದ ಹಾಕಿದ್ರು, ಇವಳು ಕೈಯಲ್ಲಾಗಲ್ಲ, ಇವಳಿಗೆ ಟಾಸ್ಕ್ ಆಡೋಕ್ಕಾಗಲ್ಲ, ಇವಳು ಮಾತಾಡ್ತಿರ್ತಾಳೆ, ಇವಳು ಕಳಪೆ ಅಂತ ಯಾರೆಲ್ಲ ಅಂದಿದ್ರು, ಅವ್ರಗಳ ಬಾಯಲ್ಲಿ ಅದೆಲ್ಲವೂ ಸುಳ್ಳು. ನಾನು ಉತ್ತಮ ಅಂತ ಪಡ್ಕೊಳ್ಬೇಕು ಮತ್ತು ನಾನು ಟಾಸ್ಕ್ ಆಡಬಲ್ಲೆ ಅನ್ನೋದನ್ನು ಹೇಳಿಸ್ಕೊಳ್ಬೇಕು ಅನ್ನೋದಿತ್ತು. ಆ ಹೋರಾಟದಲ್ಲಿ ನಾನು ಗೆದ್ದಿದ್ದೀನಿ ಅಂತ ಅನ್ಸುತ್ತೆ. ಯಾರು ಚೈತ್ರನಿಂದ ಇಂಥದ್ದಾಗಲ್ಲ ಅಂದಿದ್ದಾರೋ ಅವರೆಲ್ಲರ ಎದುರುಗಡೆ ಇದು ಸಾಧ್ಯ ನನ್ನಿಂದ ಅನ್ನೋದನ್ನು ಮಾಡಿಕೊಂಡೇ ಹೊರಗಡೆ ಬಂದಿದ್ದೇನೆ. ಸೊ ಅದೊಂದು ನನಗೆ ಸಾರ್ಥಕ ಪ್ರಯಾಣ. ನಾನು ಗೆಲುವನ್ನು ಜನರ ಪ್ರೀತಿಯಲ್ಲಿ ಹುಡುಕ್ತೇನೆ ಹೊರತು ಟ್ರೋಫಿಯಲ್ಲಿ ದುಡ್ಡಿನಲ್ಲ. ಸೊ ನನಗೆ ಆ ಸಾರ್ಥಕತೆ ಇದೆ. ಮತ್ತು ಜನ ಇನ್ನೂ ಆಡಬೇಕಾಗಿತ್ತು, ಚೈತ್ರ ಫೈನಲಿಸ್ಟ್ ಆಗಬೇಕಾಗಿತ್ತು, ಹಾಗಾಗಬೇಕಾಗಿತ್ತು ಎಲ್ಲನೂ ಮಾತಾಡ್ತಿದ್ದಾರೆ. ಚೈತ್ರ ಇಷ್ಟು ಬೇಗ ಯಾಕೆ ಬಂದ್ರಿ ಅಂತ ಕೇಳ್ತಿದ್ದಾರೆ. ಸೊ ಜನ ಇನ್ನೂ ಆಡಬೇಕಾಗಿತ್ತು ಅಂತ ಹೇಳ್ತಾ ಇರೋವಾಗಲೇ ಹೊರಗಡೆ ಬಂದಿರೋದು ಖುಷಿ. ಯಾಕಂದರೆ ಸಾಕಪ್ಪ ಇವಳು ಒಂದ್ಸಲ ಹೊರಗಡೆ ಬಂದರೆ ಸಾಕು ಅಂತ ಅನ್ನಿಸ್ಕೊಂಡು ಬರೋಕ್ಕಿಂತ ಇನ್ನೂ ಚೆನ್ನಾಗಿ ಆಡ್ತಿದ್ರು, ಇನ್ನೂ ಇರಬೇಕಾಗಿತ್ತು ಅಂತ ಅನ್ನಿಸುವಾಗಲೇ ಬರೋದು ನನಗೆಲ್ಲೋ ಒಂದು ಸಮಾಧಾನ ಅಂತ ಅನಿಸುತ್ತೆ. ಈಗ ಚೈತ್ರ ಅಂದರೆ ಒಂದು ಅದ್ಭುತವಾದಂತಹ ಭಾಷಣಗಾರ್ತಿ, ಸಖತ್ತಾಗಿ ಭಾಷಣ ಮಾಡ್ತಾರೆ, ಹಿಂದೂವಾದಿ. ಅಂದರೆ ಏನೇ ಅವ್ರಿಗೆ ಶೋಷಣೆ ಆಗ್ತಿದೆ ಅಂತ ಗೊತ್ತಾಗಿದ ತಕ್ಷಣ ಅವರು ನಿಲುವು ತಗೋತಾರೆ ಅನ್ನೋದು ಚೈತ್ರ ಕುಂದಾಪುರ ಅಂದರೆ ನಿಲುವು ತಗೋತಾರೆ, ಏನಾದರೂ ಶೋಷಣೆ ಆಗ್ತಿದ್ರೆ ಅನ್ನೋದು ತಲೆಗೆ ಬರುತ್ತೆ. ಅಂಥದ್ರಲ್ಲಿ ಬಿಗ್ ಬಾಸಿಗೆ ಹೋಗಿ ಸಾಕಷ್ಟು ಟೀಕೆಗಳನ್ನು ಕೂಡ ನೀವು ಅನುಭವಿಸ್ಬೇಕಾಗತ್ತೆ. ಬೇಕಿತ್ತಾ ಅನ್ನೋ ಪ್ರಶ್ನೆ ನಿಮ್ಗೆ ಯಾವತ್ತೂ ಬರಲಿಲ್ವಾ? ಬೇಡವಾಗಿತ್ತು ಅಂತ ಒಂದ್ಸಲ ಅನಿಸಿದ್ದಿದೆ. ಸೊ ಹಾಗೆ ಬೇಡವಾಗಿತ್ತು ಅಂತ ಅನಿಸಿದಾಗಲೂ ನಾನು ಜೀವನದಲ್ಲೂ ಹಾಗೆ ಬಂದವಳು. ಸದಾ ಟೀಕೆ, ಟಿಪ್ಪಣಿ, ಅವಮಾನ, ಅಪಮಾನಗಳನ್ನು ಮೆಟ್ಲಾಗಿಸ್ಕೊಂಡು ನಾನು ಇಲ್ಲಿ ತನಕ ಬಂದವಳು. ಬಹುಶಃ ನನಗೆ ಈ ಟೀಕೆ, ಟಿಪ್ಪಣಿಗಳು, ಟ್ರೋಲ್ಗಳು, ವಿರೋಧಗಳು ಇಲ್ಲದೆ ಹೋಗಿದ್ದಿದ್ರೆ ನಾನು ಸಾಮಾಜಿಕ ಜೀವನಕ್ಕೆ ಬರ್ತಾನೆ ಇರಲಿಲ್ಲ. ನಾನೆಲ್ಲ ಸಾಮಾನ್ಯಳಾಗಿ ಬದುಕಿಬಿಡುತ್ತಿದ್ದೆ ಅನಿಸುತ್ತೆ. ಸೊ ನಂಗೆ ಹಾಗೆಲ್ಲ ಅನ್ನಿಸಿದಾಗ ಬಿಗ್ ಬಾಸ್ ಮನೆಯ ಬದುಕು ಕೂಡ ಆ ಟೀಕೆ ಟಿಪ್ಪಣಿಗಳಿಂದ ಆಚೆಗೇ ನಾವು ಕಟ್ಕೊಳ್ಬೇಕಾಗಿರೋದು ಅಂತ ನಂಗೆ ಆಮೇಲೆ ಕ್ರಮೇಣ ಅರ್ಥ ಆಗ್ತಾ ಹೋಯಿತು. ಸೊ ಅದಕ್ಕೆ ತಕ್ಕಾಗೆ ಬದುಕಿದೆ. ಕೊನೆಗೆ ಎಲ್ಲ ಟೀಕೆ ಟಿಪ್ಪಣಿಗಳನ್ನು ಸುಳ್ಳು ಅಂತ ಸಾಬೀತು ಮಾಡ್ಕೊಂಡು ಬಂದಲ್ಲ, ಆ ಖುಷಿ ಇದೆ. ಅಲ್ಲ, ಎಲ್ಲರಿಗೂ ಒಂದು ಡೌಟು. ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗತ್ತೆ, ಚೈತ್ರಾ ಕುಂದಾಪುರ ಅವರು ಕೋರ್ಟಿಗೆ ಹೋಗಿ ಬರ್ತಾರೆ. ಹೌದಾ? ಕೋರ್ಟಿಗೆ ಹೋಗಿದ್ದು ನೀವೇನಾ? ಹೌದೌದು, ನಾನೇ ಹೋಗಿದ್ದು. ಕೋರ್ಟ್ನ ಅದೇ ಬಿಗ್ ಬಾಸ್ ಮನೆಯ ಸ್ಟುಡಿಯೋಗೆ ಸಂಬಂಧಪಟ್ಟಾಗ ಒಂದಷ್ಟು ಅಬ್ಜೆಕ್ಷನ್ಸ್ಗಳು ನನ್ನ ಕೇಸಿನಲ್ಲಿ ಹಾಕಿದರು ಎದುರುಗಡೆ ಪಾರ್ಟಿಯವರು. ಸೊ ಅದಕ್ಕೆ ಸಂಬಂಧಪಟ್ಟಾಗ ವಿಚಾರಣೆಗೆ ಹೋಗಬೇಕಾಗಿತ್ತು. ಸೊ ಅದಕ್ಕೆ ವಿಚಾರಣೆಗೆ ಹೋದ್ವಿ. ಕೋರ್ಟ್ ಕನ್ವಿನ್ಸ್ ಆಯಿತು ಕೂಡ. ಸೊ ಹಾಗಿರ್ಬೇಕಾದ್ರೆ ನಮ್ಗೆ ಆ ವಿಚಾರದಲ್ಲಿ ನಮಗೊಂದಷ್ಟು ಜಯ ಕೂಡ ಸಿಕ್ತು. ಸೊ ವಿಚಾರಣೆ ಅಟೆಂಡ್ ಆಗಿದ್ದಂತೂ ನಿಜ. ಒಂದೇ ದಿನದಲ್ಲಿ ಮಧ್ಯಾಹ್ನ ಹೋದ್ವಿ, ಸಂಜೆ ಅಷ್ಟೊತ್ತಿಗೆ ಕೋರ್ಟ್ ಅನುಮತಿ ಕೊಡುತ್ತೆ, ಹೋಗ್ಬೋದು, ಏನೂ ತೊಂದರೆ ಇಲ್ಲ ಅಂತ. ಸೊ ಮತ್ತೆ ಬಿಗ್ ಬಾಸ್ ಮನೆಗೆ ವಾಪಸ್ ಬರ್ತೀನಿ. ಚೈತ್ರ ಅವರು ಬಿಗ್ ಬಾಸ್ ಮನೇಲಿ ತುಂಬ ಜೋವಿಯಲ್ ಆಗಿದ್ರು. ಅಂದರೆ ಎಲ್ಲಿ ನೋಡಿದ್ರು ಅವ್ರ ನಗು. ಅಂದರೆ ವೀಕೆಂಡ್ ಬಂತು ಅಂದರೆ ಮುಖದಲ್ಲಿ ತುಂಬ ಖುಷಿ ಯಾವಾಗಲೂ ಎದ್ದು ಕಾಣಿಸ್ತಾ ಇತ್ತು. ಬಿಕಾಸ್ ಸುದೀಪ್ ಸರ್ ಇದ್ದಾರೆ ಅಂತನಾ ಅಥವಾ ಕೆಲವ್ರಿಗದು ಡ್ರಾಮಾ ಅನಿಸಿದ್ದು ಇದೆ. ಬಿಗ್ ಬಾಸ್ ಮನೇಲಿರೋರ್ಗೂ ಹೊರಗಡೆ ಇರೋರ್ಗು ಯಾವಾಗಲೂ ಮಾತಾಡೋ ಚೈತ್ರ ವೀಕೆಂಡ್ ಬಂದರೆ ಸೈಲೆಂಟ್ ಆಗಿಬಿಡ್ತಾರೆ ಅನ್ನೋ ಆರೋಪನ ಕೂಡ ನೀವು ತಗೋತೀರಾ. ಇದ್ರ ಬಗ್ಗೆ ಏನು ಹೇಳ್ತೀರಾ? ನೋಡಿ, ನಾನು ಎದುರುಗಡೆ ಇರುವ ವ್ಯಕ್ತಿಗೆ ಗೌರವ ಕೊಡ್ತೀನಿ. ನನ್ನ ಮಾತಿಗೆ ತೂಕ ಬರೋದು ಯಾವಾಗ ಅಂತ ಕೇಳಿದ್ರೆ ಕೇಳಿಸಿಕೊಳ್ಳುವ ವ್ಯಕ್ತಿಯ ಕಿವಿಯಿಂದ ಅಂತ ನಾನು ನಂಬ್ತೀನಿ. ಹಾಗಾಗಿ ಎದುರುಗಡೆ ಅಷ್ಟು ತೂಕದ ವ್ಯಕ್ತಿ ಇರುವಾಗ ನಾನು ಮಾತಾಡೋದು
ಸರಿ ಅಲ್ಲ ಅನ್ನೋ ಕಾರಣಕ್ಕೆ ಸೈಲೆಂಟ್ ಆಗ್ತಿದ್ದೆ ಹೊರತು ಮಾತು ಬರೋದಿಲ್ಲ ಅಂತೇನಲ್ಲ. ಮಾತಾಡಿ ಆಡಿನೇ ಸುದೀಪ್ ಸರ್ ಹತ್ರ ನಾನು ಕ್ಲಾಸ್ ತೊಗೊಂಡಿರೋದು ಇದೆ. ಸೊ ನನಗೆ ಎಲ್ಲಿ ಮಾತಾಡಬೇಕು ಅಂತ ಅನಿಸುತ್ತೋ ಅಲ್ಲಿ ಮಾತಾಡ್ತೀನಿ. ಬೇಡ ಅನವಶ್ಯಕ ಅನಿಸಲ್ಲ, ನಾನು ಮಾತಾಡೋದಿಲ್ಲ. ತುಂಬ ಜನರಿಗೆ ನಾನು ಮಾತಾಡೋದು ಅನವಶ್ಯಕ ಅಂತ ಅನ್ನಿಸ್ಬಿಡ್ಬೋದು, ಆದರೆ ನನಗೆ ಸರಿ ಕಂಡಿದೆ. ನನಗೆ ಸರಿ ಕಂಡಲ್ಲಿ ನಾನು ಇಲ್ಲಿ ಮಾತಾಡಬೇಕು ಅಂತ ಅಂದ್ಕೊಂಡಲ್ಲಿ ನಾನು ಮಾತಾಡೇ ಆಡಿದ್ದೇನೆ. ಸೊ ನಾನು ಇರೋದೇ ಹಾಗೆ, ಎಲ್ಲವನ್ನೂ ಬಹಳ ಲೈಟಾಗಿ ಜೋವಿಯಲ್ಲಾಗಿ ತೊಗೊಂಡು ಬದುಕಿನ ಸಾವಿರ ಸಂಕಷ್ಟ ಇರಲಿ ಅದರ ಆಚೆಗೆ ಒಂದ್ಸಲ ನಕ್ಕು ಬಿಡಬೇಕು, ವಿರೋಧಿಗಳು ಅಸೂಯೆ ಪಡುವಾಗ ನಗಬೇಕು ಅನ್ನೋದು ನನ್ನ ಬದುಕಿನ ಸೂತ್ರ. ಸೊ ಅದನ್ನು ನಾನು ಬಿಗ್ ಬಾಸ್ ಮನೆಯಲ್ಲೂ ಹಾಗೆ ಬದುಕಿದ್ದೀನಿ ಅಂತ. ರಜತ್ ಅವರು ಯಾವಾಗಲೂ ಬಾಸ್ ಅಂತ ಓಡಾಡ್ತಾ ಇದ್ರು. ಅಂದರೆ ನೋಡೋರಿಗೆ ಅವ್ರು ನಿಮ್ಮನ್ನ ಬಾಸ್ ಅಂತ ಇದ್ದಾರಾ ಇಲ್ವಾ ಬೇರೆಯವ್ರನ್ನ ಯಾರನ್ನಾದ್ರೂ ತಲೆಯಲ್ಲಿ ಇಟ್ಕೊಂಡು ಬಾಸ್ ಅಂತ ಇದ್ದಾರಾ ಅನ್ನೋದು ಕೂಡ ಒಂದಷ್ಟು ಓಡಾಡ್ತು ಹೊರಗಡೆ. ಸೊ ನಿಮ್ಮ ಅವರ ಮಧ್ಯೆ ಇರುವಂತಹ ಬಾಂಧವ್ಯದ ಬಗ್ಗೆ ಹೇಳೋದಾದರೆ? ಗೊತ್ತಿಲ್ಲ, ಬೇರೆ ಯಾರನ್ನ ತಲೆಯಲ್ಲಿ ಇಟ್ಕೊಂಡು ಮಾತಾಡಿದರೆ ಗೊತ್ತಿಲ್ಲ. ಅವ್ರು ಬಾಸ್ ಅಂತ ನನಗೆ ಹೇಳ್ತಿದ್ದಿದ್ದು ನಿಜ. ಅಂದರೆ ಅದೇ ಅವ್ರಿಗೊಂದಷ್ಟು ಕಳಪೆ ರೀಸನ್ಸ್ ಎಲ್ಲ ಕೊಟ್ಟಾಗ ಅವರು ಅದನ್ನೆಲ್ಲ ಕನ್ಸಿಡರ್ ಮಾಡ್ಕೊಂಡು ಅದನ್ನು ಅವ್ರು ಹೇಳಿದರು. ಸೊ ನನಗೆ ನಿಜವಾಗ್ಲೂ ಭಾಳ ಕಿರಿಕಿರಿ ಅನ್ನಿಸ್ತಿತ್ತು. ನಾನು ತುಂಬ ಸಲ ಅದನ್ನು ಹೇಳಿದ್ದಿದ್ದೇನೆ, ಕಿರಿಕಿರಿ ಆಗ್ತಿದೆ ಅಂತಂದರು. ಅವ್ರು ಇರೋದೇ ಹಾಗೆ ಅಂತಂದಾಗ ನಾನು ಅದಕ್ಕೆ ಸಹಜವಾಗಿ ನಾನು ಅಡ್ಜಸ್ಟ್ ಆಗಲೇಬೇಕಾಗಿ ಬಂತು. ಶಿಷ್ಯ ಅದೇ ಅದನ್ನು ನಾನು ಹಾಗೆ ತೊಗೊಳ್ದೆ ಹೋದರೆ ಈ ಮನುಷ್ಯ ಇನ್ನಷ್ಟು ಕಿರಿಕಿರಿ ಮಾಡ್ತಾನೆ ಅನ್ನೋದು ನಂಗೆ ಗೊತ್ತಾಯಿತು. ಸೊ ಹಾಗಾಗಿ ಅದನ್ನು ಮೊದಲು ಕಿರಿಕಿರಿ ಅನಿಸಿದ್ರು, ಆಮೇಲೆ ಒಪ್ಕೊಳ್ಳೇಬೇಕಾಗಿ ಬಂತು. ಹಾಗಾಗಿ ಅದನ್ನು ಹಾಗೇ ತೊಗೊಂಡು ಹೋಗೋದಕ್ಕೆ ಒಪ್ಕೊಂಡು ಅದಕ್ಕೆ ಸರಿಯಾಗಿ ನಡ್ಕೊಳ್ಳೋದಕ್ಕೆ ತುಂಬ ಲೈಟಾಗಿ ಅದನ್ನು ತೊಗೊಳೋದಕ್ಕೆ ಅಭ್ಯಾಸ ಮಾಡಿಕೊಂಡೆ. ಲಾಸ್ಟಲ್ಲಿ ರಜತ್ ಅವರು ನಿಮ್ಮ ಹತ್ರ ತುಂಬ ಒಳ್ಳೆ ಬಾಂಡಿಂಗನ್ನೇ ಬೆಳೆಸ್ಕೋತಾರೆ. ಅಂದರೆ ಯಾವಾಗಲೂ ನಿಮ್ಮ ಮೇಲೆ ಇರಿಟೇಟ್ ಆಗ್ತಿದ್ದವರು ಲಾಸ್ಟಿಗೆ ಬರ್ತಾ ನೀವಿಬ್ಬರು ಒಂಥರ ನಿಜವಾಗ್ಲೂ ಬಾಸ್ ಶಿಷ್ಯನ ಥರನೇ ಕಾಲು ಎಳ್ಕೊಂಡು ಓಡಾಡ್ಕೊಂಡು ಇದ್ರಿ ಮನೆ ತುಂಬ. ಅದನ್ನು ಎಷ್ಟು ಮಿಸ್ ಮಾಡ್ಕೋತೀರ? ಅಂದರೆ ಆ ಮನುಷ್ಯ ನನಗೆ ತುಂಬ ಕ್ಲೀನ್ ಹಾರ್ಟ್ ಮನುಷ್ಯ ಆ ವಿಷಯದಲ್ಲಿ ರಜತ್ತು. ಸೊ ಆದರೆ ಏನೇನು ಅನಿಸುತ್ತೆ ಬಹಳ ನೇರವಾಗಿ ಹೇಳ್ತಾರೆ. ಸೊ ನಾನೇ ಒಂದು ಸ್ವಲ್ಪ ಅವರಿಗೆ ಈ ಕೀಟ್ಲೆ ಮಾಡೋದಕ್ಕೆ ನಾನೇ ಸ್ವಲ್ಪ ಅವ್ರಿಗೆ ತುಂಬ ಸುಲಭವಾಗಿ ಸಿಗ್ತಿದ್ದೆ. ಉಳಿದಿರೋರೆಲ್ಲ ಮುಂಚೆನೇ ಪರಿಚಯ ಇದ್ದರು, ನಾನೇ ಒಬ್ಬಳು ಅಪರಿಚಿತೆ ಆಗಿದ್ದಿದ್ದು. ಮತ್ತು ಅವ್ರಿಗೆ ಆ ಕಂಫರ್ಟ್ ಝೋನ್ ಇತ್ತು. ಅವ್ರು ಅದನ್ನೇ ಹೇಳಿದರು ಒಂದು ಸಲ ತಳ್ಳಾಟದ ಗಲಾಟಾದಾಗ ಅಂದಿದ್ರು, ನನ್ನ ಮನೆಯಲ್ಲಿ ನನ್ನ ಅಕ್ಕ ತಂಗಿರ ಜೊತೆ ಹೆಂಗೆ ತಳ್ಳಾಟ ಮಾಡ್ಕೊಂಡು ಕಾಲು ಎಳ್ಕೊಂಡಿರ್ತೇನೆ ಹಾಗೆ ನಿನ್ನ ಜೊತೆಗಿದ್ದೀನಿ, ಹಾಗಾಗಿ ನನಗೆ ಆ ಸಲಿಗೆ ಇದೆ ಅಂತ. ಸೊ ಅವ್ರ ಮನಸ್ಸಿನಲ್ಲಿ ಆ ಭಾವನೆ ಇದ್ದಾಗ ಅದನ್ನು ನಾನು ಗೌರವಿಸ್ತೀನಿ ಅಂತ. ಆ ವಿಷಯದಲ್ಲಿ ನಂಗೆ ಖುಷಿ ಇದೆ. ಹಾಗೆ ಹನುಮಂತ್ ಅವ್ರ ಬಗ್ಗೆ ಏನು ಹೇಳ್ತೀರಾ? ತುಂಬ ಮುಗ್ಧರು, ಹಾಗೆ ಅವರು ಎಲ್ಲರಿಗೂ ಗೊತ್ತಿಲ್ಲದಂಗೆ ರೇಸಲ್ಲಿ ಮುಂದೆ ಹೋಗ್ತಾ ಇದ್ದಾರೆ ಅನ್ನೋದು ಕೂಡ ಸುದೀಪ್ ಸರ್ ವೀಕೆಂಡಲ್ಲಿ ತಿಳಿಸ್ಕೊಡ್ತಾರೆ. ಸೊ ಏನು ಅನಿಸುತ್ತೆ, ಹನುಮಂತ್ ಅವರು ಕಪ್ ಗೆಲ್ತಾರೆ ಅನ್ನೋದು ಕೂಡ ಕೇಳಿ ಬರ್ತಾ ಇದೆ. ಹನುಮಂತು ಅದೇ ತುಂಬ ಬುದ್ಧಿವಂತ ಮತ್ತು ಮುಗ್ಧ ಎರಡನ್ನೂ ಕ್ಯಾರಿ ಮಾಡ್ತಾ ಇರುವ ಹುಡುಗ. ಅವರು ಫಸ್ಟ್ ಟೈಮ್ ಬಿಗ್ ಬಾಸ್ ಕ್ಯಾಪ್ಟನ್ ಮಾಡ್ತಾರೆ. ಸೆಕೆಂಡ್ ಟೈಮ್ ತಾನಾಗೆ ಕ್ಯಾಪ್ಟನ್ ಆದಾಗಲೇ ನನಗೆ ಗೊತ್ತಿತ್ತು ತುಂಬ ಬುದ್ಧಿವಂತ, ತುಂಬ ಚುರುಕಿನ ಹುಡುಗ, ಸುಲಭ ಇಲ್ಲ ಅಂತ. ಖಂಡಿತ. ಆಟ ಅಂತ ಬಂದಾಗ ಭಾಳ ಚುರುಕಿನ ಹುಡುಗ. ಮಾನಸಿಕವಾಗಿ ಯಾರಾದರೂ ಒಂಚೂರು ಜೋರಾಗಿ ಮಾತಾಡಿದ್ರೆ ಸ್ವಲ್ಪ ಬೇಗ ಸ್ವಿಚ್ ಆಫ್ ಆಗ್ತಾನೆ. ಸೊ ಅದನ್ನು ಹನುಮಂತನ ಹೇಳ್ತಿದ್ದೆ, ನೀನು ಮಾನಸಿಕವಾಗಿ ತುಂಬ ಗಟ್ಟಿ ಇದೆಯಕ್ಕ, ನಂಗೆ ಅದು ಆಗಲ್ಲ, ನಂಗೆ ಅಷ್ಟು ಮಾತಾಡೋಕ್ಕೆ ಬರಲ್ಲ ಅಂತ ಯಾವಾಗಲೂ ಹನುಮಂತು ಹೇಳ್ತಿದ್ದ. ಸೊ ಅದರಿಂದ ಆಚೆಗೆ ನನಗೆ ಆಟಗಾರ, ತುಂಬ ಒಳ್ಳೆ ಆಟಗಾರ ಅನ್ನೋದು ನಂಗೆ ಭಾಳ ಚೆನ್ನಾಗಿ ಗೊತ್ತಿತ್ತು. ಮತ್ತು ಅವನ ಆ ನಡವಳಿಕೆ ಸರಳತೆ ಜನಕ್ಕೆ ಇಷ್ಟ ಆಗುತ್ತೆ ಅನ್ನೋದು ಕೂಡ ಗೊತ್ತಿತ್ತು. ಸೊ ಆ ವಿಚಾರದಲ್ಲಿ ಗೆಲುವಿನ ಆಗಲೊಟ್ಟದತ್ತ ಸಾಕ್ತಿದ್ದಾನೆ, ಖುಷಿ ಇದೆ. ನಿಮಗೆ ನಿಮ್ಮ ಇಬ್ಬರು ಅಣ್ಣಂದ್ರಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ. ಒಂದು ತ್ರಿವಿಕ್ರಮ್ ಅಂದರೆ, ಇನ್ನೊಂದು ಶಿಶಿರ್ ಅವರು ಈಗಾಗಲೇ ಆಚೆ ಬಂದಿದ್ದಾರೆ. ತ್ರಿವಿಕ್ರಮ್ ಅವರು ಇನ್ನೂ ಮನೇಲಿದ್ದಾರೆ. ಅವರು ಗೆಲ್ಲುವಂತಹ ಚಾನ್ಸಸ್ ಇದೆಯಾ? ಯಾಕಂದರೆ ನೀವು ಸಾಕಷ್ಟು ಬಾರಿ ತ್ರಿವಿಕ್ರಮ್ ಅವ್ರು ಗೆಲ್ಲಬೇಕು ಅಂತ ಹೇಳಿದ್ದೀರಾ. ಹೌದು, ನಾನು ಡೇ ಒನ್ನಿಂದಲೂ ತ್ರಿವಿಕ್ರಮಣ್ಣನ ಸೈಡ್ ತೊಗೊಳ್ತಿದ್ದೆ. ಯಾವಾಗಲೂ ಕೂಡ ನಮ್ಮ ನಡುವೆ ಜಗಳ ಆಗಿದ್ರು ಕೂಡ. ಸೊ ನನಗೂ ಮತ್ತು ತ್ರಿವಿಕ್ರಮಣ್ಣನಿಗೂ ಒಂದು ವಿಶೇಷವಾದ ಬಾಂಡಿಂಗ್ ಇದೆ. ತುಂಬ ಮಾತಾಡಿದ್ವಿ, ತುಂಬ ಒಂದು ಒಬ್ರಿಗೊಬ್ರು ಗೈಡ್ಗಳ ಆ ಥರ ಇದ್ವಿ ನಾವು. ಸಾಕಷ್ಟು ವೈಯಕ್ತಿಕ ವಿಚಾರ ತುಂಬ ಹಂಚಿಕೊಳ್ತಿದ್ವಿ. ಹಾಗಾಗಿ ಅವ್ರ ಮೇಲೆ ಒಂದು ವಿಶೇಷವಾಗಿರೋ ಅಭಿಮಾನ ಇದೆ. ಸೊ ವೀಕೆಂಡ್ ಗೆಲ್ಲಬೇಕು ಅನ್ನೋದು ನನ್ನ ಪ್ರಾಮಾಣಿಕ ಪ್ರಾರ್ಥನೆ. ಅದರಲ್ಲಿ ಯಾವ ಇದಿಲ್ಲ, ನಿರ್ವಂಚನೆಯಿಂದ ಅವ್ರು ಗೆಲ್ಲಬೇಕು ಅಂತೀನಿ. ಯಾಕಂದರೆ ಅವ್ರಿಗೆ ತುಂಬ ಗೆಲುವಿನ ಅವಶ್ಯಕತೆ ಇದೆ. ಜೀವನದಲ್ಲಿ ಸಾಕಷ್ಟು ಗೆಲುವುಗಳನ್ನು ತುಂಬ ಚಿಕ್ಕ ಇದರಲ್ಲಿ ಅಂತರದಲ್ಲಿ ಕಳ್ಕೊಂಡಿದ್ದಾರೆ. ಒಬ್ಬ ಸಾಮಾನ್ಯ ಲಾರಿ ಡ್ರೈವರ್ ಮಗ ಈ ಹಂತದ ತನಕ ಈ ಇಂಡಸ್ಟ್ರಿನಲ್ಲಿ ಯಾವ ಬ್ಯಾಕ್ ಬೋನ್ ಇಲ್ಲದೇ ಬರೋದು ಅಷ್ಟು ಸುಲಭ ಅಲ್ಲ. ಸೊ ಸಾಕಷ್ಟು ತುಂಬ ಕಠಿಣ ಪರಿಶ್ರಮ ಹಾಕಿರುವ ಎಷ್ಟೋ ಕೆಲಸಗಳಿಗೆ ಇನ್ನೇನು ಗೆಲುವು ಸಿಕ್ತು, ಇನ್ನೇನು ಯಶಸ್ಸು ಸಿಕ್ತು ಅನ್ನುವಾಗ ಚಿಕ್ಕದಲ್ಲಿ ಕಳ್ಕೊಂಡಿದ್ದು ಕೂಡ ಇದೆ. ಸೊ ಹಾಗೆಲ್ಲ ಇರುವಾಗ ಈ ಗೆಲುವು ಅವ್ರಿಗೆ ಬಹಳ ಮುಖ್ಯ, ಅವ್ರ ಬದುಕಿಗೆ ತುಂಬ ಮುಖ್ಯ. ಅದಕ್ಕೋಸ್ಕರ ತುಂಬ ಪರಿಶ್ರಮ ಹಾಕ್ತಾ ಇದ್ದಾರೆ. ಹಾಗಾಗಿ ಅವರು ಗೆಲ್ಲಬೇಕು ಅಂತ ಬಯಸ್ತೀನಿ. ಈಗ ಲಾಸ್ಟ್ ಅಂದರೆ
ಪ್ರಾರ್ಥನೆ ಮಾಡ್ತೀನಿ ನೀವು ಅಂತ ಹೇಳಿದ್ರಿ ನೀವು ತ್ರಿವಿಕ್ರಮ್ ಅವ್ರು ಗೆಲ್ಲೋದಕ್ಕೆ. ಹಾಗಾಗಿ ನೀವು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರಬೇಕಾದ್ರೆ ಏನೋ ಕೊಟ್ರಿ ಕೈಗೆ. ನಾನೊಂದು 10 ಸಲ ರಿವೈಂಡ್ ಮಾಡಿ ನೋಡಿದ್ದೀನಿ ಏನು ಕೊಟ್ರಿ ಅಂತ ಗೊತ್ತಾಗಲಿಲ್ಲ. ನೀವೇ ಕ್ಲಾರಿಟಿ ಕೊಡಬೇಕು. ಅದು ಈ ಮಣಿ ಇದೆ ಅಲ್ಲ, ವೈಜಯಂತಿ ಮಣಿ ಅಂತ, ಇದನ್ನು ಸ್ವಯಂ ಕೃಷ್ಣ ಧಾರಣೆ ಮಾಡಿದ್ದ ಕೃಷ್ಣಾವತಾರದಲ್ಲಿ ಅಂತ ಹೇಳ್ತಾರೆ. ವೈಜಯಂತಿ ಅಂತ ಒಂದು ಗಿಡ ಇದೆ, ಆ ಗಿಡದಲ್ಲಿ ಬರುತ್ತೆ. ಆಧ್ಯಾತ್ಮಿಕ ಸಾಧಕರು ಬಹಳ ಬಳಸುವಂಥ ಮಣಿ, ರುದ್ರಾಕ್ಷಿ ತರಹವೇ ಇರುವಂಥ ವೈಜಯಂತಿ ಮಣಿ. ಅದರದ್ದೊಂದು ಕೈಯಲ್ಲಿ ಹಾಕಿರುವಂತಹ ಮಾಲೆ ಇತ್ತು. ಸೊ ಅದು ಯಾವಾಗಲೂ ಕೇಳೋರು, ಅಕ್ಕ ನನಗೆ ಕೊಡು ಅಂತ. ನನಗೆ ತರಿಸ್ಕೊಡೋದಕ್ಕೆ ಆಗಿರಲಿಲ್ಲ ಅದನ್ನು. ಸೊ ಬರುವಾಗ ಅದನ್ನು ಅವ್ರ ಕೈ ಕೊಟ್ಟು ಬಂದಿದ್ದೆ. ಸ್ವಯಂ ಕೃಷ್ಣ ಧಾರಣೆ ಮಾಡಿದ್ದ. ಆಧ್ಯಾತ್ಮಿಕ ಪರಿಭಾಷೆಯಲ್ಲಿ ನಾವು ಹೇಳುವಾಗ ಈ ಏನು ನೆಗೆಟಿವ್ ಎನರ್ಜಿಗಳು ಏನಿರುತ್ತೆ ಅದನ್ನೆಲ್ಲ ಹೀಲ್ ಮಾಡುತ್ತೆ ಅದು ಅನ್ನೋದೊಂದಿದೆ. ನಮ್ಮ ಪ್ರಾರ್ಥನೆಗಳು ಅದ್ರ ಜೊತೆಗಿರುತ್ತೆ. ಹಾಗಾಗಿ ಅದು ಅವ್ರಿಗೆ ಇನ್ನಷ್ಟು ಚೈತನ್ಯ ಕೊಡಲಿ ಅನ್ನೋ ಕಾರಣಕ್ಕೆ. ಮತ್ತು ಶೃಂಗೇರಿ ಜಗದ್ಗುರುಗಳ ಮಂತ್ರಾಕ್ಷತೆ ಕೂಡ ಇತ್ತು ನನ್ನ ಹತ್ರ, ಅನ್ನೋದನ್ನು ಫಸ್ಟೇ ಕೊಟ್ಬಿಟ್ಟಿದ್ದೆ. ಸೊ ಅದೆರಡನ್ನೂ ನನ್ನ ಹತ್ರ ನಾನು ನನಗೆ ಅಂತ ಇಟ್ಕೊಂಡಿದ್ದೆ. ಸೊ ನನ್ನ ಆಟ ಮುಗಿದ ಕಾರಣಕ್ಕೆ ಅದನ್ನು ಅವ್ರಿಗೆ ಕೊಟ್ಟು ಬಂದೆ ಅಷ್ಟೇ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.